ಹಲೋ ಆಯುರ್ಸಿದ್ಧಿಯಿಂದ ಇವತ್ತು ನಾವು ಶ್ರಾವಣ ಮಾಸ ಮತ್ತು ಆಯುರ್ವೇದದ ಸಂಬಂಧ ಅಂದರೆ ಇವಾಗ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಸೊ ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ಲ ಹಬ್ಬಗಳು ಮಾಡೋದಕ್ಕೆ ಸಿರಿ ಸಂಭ್ರಮವಾಗಿ ಮನೆ ಸ್ವಚ್ಛ ಮಾಡೋದಾಗಲಿ, ಸೀರೆ ಒಡವೆ ಸರಿ ಮಾಡ್ಕೊಳ್ಳೋದಾಗಲಿ ಎಲ್ಲದ್ರ ಬಗ್ಗೆ ತುಂಬ ಆತುರವಾಗಿರ್ತಾರೆ ಹೆಣ್ಮಕ್ಳು. ಅದ್ರ ಜೊತೆಗೆ ಆಯುರ್ವೇದದ ಉಪಯುಕ್ತತೆಯನ್ನು ತಿಳ್ಕೊಂಡಾಗ ನೀವು ಆರೋಗ್ಯನೂ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಈ ಸೀಸನ್ನಲ್ಲಿ ಏನು ಆಹಾರ ಕ್ರಮಗಳು ಹಾಗೆ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಸ್ವಲ್ಪವಾಗಿ ತಿಳಿಸ್ತಾ ಬರ್ತೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಆಷಾಢ ಮಾಸದಲ್ಲಿ ಗಾಳಿ ಹೆಚ್ಚಾಗಿರುತ್ತೆ. ಹಾಗಾಗಿ ಹಿರಿಯರು ಹೇಳೋರು ಹಿಂದಿನ ಕಾಲದಲ್ಲಿ ನೆನಪಿದೆಯಾ ನಿಮಗೆ? ಈ ಗಾಳಿ ಕಾಲದಲ್ಲಿ ಹಸಿವೆ ಹೆಚ್ಚು, ಗಾಳಿಯೇ ಹೊಟ್ಟೆನ ಗುಡಿಸ್ಕೊಂಡು ಹೋಗ್ಬಿಡುತ್ತೆ, ಹೊಟ್ಟೆಲಿರೋದನ್ನೆಲ್ಲ ಬೇಗ ಕರಗಿಸ್ಬಿಡುತ್ತೆ, ಹಾಗಾಗಿ ಹಸಿವೆ ಹೆಚ್ಚಾಗುತ್ತೆ ಅಂತ. ಅದು ಯಾಕೆ ಅಂತಂದರೆ ಈ ಆಷಾಢ ಮತ್ತು ಶ್ರಾವಣ ಅಂತಂದರೆ ಈ ವರ್ಷ ಋತು ಸೀಸನ್ನಲ್ಲಿ ಏನಾಗುತ್ತೆ ಅಂತಂದರೆ ವಾತ ಅಕ್ಯುಮುಲೇಟ್ ಹೆಚ್ಚಾಗಿರುತ್ತೆ, ವಾತದೋಷ ಮತ್ತು ಪಿತ್ತದೋಷ ಅಕ್ಯುಮುಲೇಟ್ ಆಗ್ತಾ ಅಂದರೆ ಹೆಚ್ಚಾಗಿ ದೇಹದಲ್ಲಿ ಶೇಖರಣೆ ಆಗಿರುತ್ತೆ. ಹಾಗಾಗ್ಬಿಟ್ಟು ಹಸಿವೆ ಹೆಚ್ಚಾಗತ್ತೆ. ಪಿತ್ತ ದೋಷದ ಲಕ್ಷಣ ಏನು ಅಂತಂದರೆ ಅದರದ್ದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಿಸೋದು ಮತ್ತು ಜೀರ್ಣ ಗ್ರಂಥಿಯ ಸ್ರಾವಗಳನ್ನ ಹೆಚ್ಚು ಮಾಡಿಸೋದೇನೆ ನಮ್ಮ ಪಿತ್ತ ದೋಷದ ಒಂದು ಲಕ್ಷಣ ಆಗಿರುತ್ತೆ. ಹಾಗಾಗ್ಬಿಟ್ಟು ಹಸಿವೆ ಹೆಚ್ಚಾಗುತ್ತೆ. ಆವಾಗ ಎಂಥ ಆಹಾರ ಸೇವನೆ ಮಾಡಬೇಕು ಅಂತ ಅಂದರೆ ನೀರು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಆವಾಗವಾಗ ಸೇವನೆ ಮಾಡೋದ್ರಿಂದ ಹಸಿವೆ ಕಂಟ್ರೋಲ್ ಆಗುತ್ತೆ ಒಂದು. ಇನ್ನೊಂದು ಸ್ವಲ್ಪ ಬೆಚ್ಚಗಿರೋ ಆಹಾರನೇ ಆದಷ್ಟು ಕುಕ್ಡ್ ಮೀಲ್ಸ್ ಅಂದರೆ ನಮ್ಮ ಸೌತ್ ಇಂಡಿಯನ್ ಡಯಟ್ನಲ್ಲಿ ಹೇಳೋ ಹಂಗಿದ್ರೆ ಪೊಂಗಲ್ ಆಗಿರ್ಬೋದು ಅಥವಾ ಬೇಳೆ ಮತ್ತು ಅನ್ನವನ್ನು ಸೇರಿಸಿ ಮಾಡುವಂಥ ಪದಾರ್ಥಗಳಾಗಿರ್ಬೋದು ಅಥವಾ ಸ್ವಲ್ಪ ಪ್ರೋಟೀನ್ ಹೆಚ್ಚಿನ ಅಂಶ ಇರುವಂಥ ದ್ರವ್ಯಗಳು ಅವನ್ನು ಜಾಸ್ತಿ ಸೇವನೆ ಮಾಡಿದಾಗ ಹಸಿವೆ ಹೆಚ್ಚಾಗೋದಿಲ್ಲ. ಅದನ್ನು ಒಂದು ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಮತ್ತು ಆವಾಗವಾಗ ಬಿಸಿ ನೀರಿನ ಸೇವನೆ ಈ ಸೀಸನಲ್ಲಿ ಮಾಡೋದ್ರಿಂದ ಒಂದು ಚಳಿ ಕಡಿಮೆ ಆಗುತ್ತೆ, ಇನ್ನೊಂದು ಹಸಿವೆ ಕಡಿಮೆ ಆಗುತ್ತೆ. ಎರಡು ರೀತಿಯಿಂದನೂ ಅದು ಒಳ್ಳೆಯದಾಗಿರೋದ್ರಿಂದ ಅದನ್ನು ಆರಾಮಾಗಿ ಅಳವಡಿಸ್ಕೋಬೋದು. ಬರೀ ನೀರೇ ಆಗಲಿಕ್ಕಿಲ್ಲ ಅಂತ ಹೇಳಿದಾಗ ನಮ್ಮ ಶುಂಠಿ ಕಷಾಯ ಆಗಿರ್ಬೋದು ಅಥವಾ ಶುಂಠಿಯಿಂದ ಮಾಡಿರುವಂಥ ಕೆಲವು ಲೇಹ ಆಗಿರ್ಬೋದು ಅಥವಾ ಶುಂಠಿ ಹಾಕಿ ಮಾಡಿದ ಬೇರೆ ದ್ರವ್ಯಗಳಾಗಿರ್ಬೋದು. ಅಂತಂದರೆ ಇವಾಗ ಊಟದ ಜೊತೆಯಲ್ಲಿ ಶುಂಠಿಯಿಂದ ಮಾಡಿರೋ ಕೆಲವು ಉಪ್ಪಿನಕಾಯಿಗಳನ್ನ ಉಪಯೋಗಿಸ್ಬೋದು ಅಥವಾ ಅಡುಗೆನಲ್ಲಿಯೇ ಹಸಿ ಶುಂಠಿಯನ್ನು ಸೇರಿಸಿ ಉಪಯೋಗಿಸ್ಬೋದು. ಆಮೇಲೆ ಈ ಸೀಸನಲ್ಲಿ ಉಪಯೋಗಿಸ್ಬೇಕಿರೋದು ಹಸಿ ಶುಂಠಿ, ಒಣಶುಂಠಿ ಅಲ್ಲ. ಮತ್ತು ಒಣಶುಂಠಿ ಚಳಿಗಾಲದಲ್ಲಿ ಉಪಯೋಗಿಸ್ಬೇಕು. ಅದರದ್ದು ಗುಣಗಳು ವ್ಯತ್ಯಾಸ ಆಗುತ್ತೆ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಮತ್ತು ಇವಾಗ ಶ್ರಾವಣ ಮಾಸಕ್ಕೆ ನಮ್ಮ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥ ಕೆಲವು ಚಿಕಿತ್ಸೆಗಳನ್ನ ಅಥವಾ ಮನೆಯಲ್ಲಿ ಮಾಡ್ಕೊಳ್ಳೋ ಒಂದು ಮಿನಿ ಡಿಟಾಕ್ಸಿಫಿಕೇಷನ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಶ್ರಾವಣ ಮಾಸದಲ್ಲಿ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಹಬ್ಬಗಳ ಟೈಮ್ನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಹಾಗಾಗ್ಬಿಟ್ಟು ಈ ಸೀಸನ್ನಲ್ಲಿ ಒಂದು ರೀತಿಯ ಡಿಟಾಕ್ಸಿಫಿಕೇಷನ್ ಅಥವಾ ನಮ್ಮ ದೇಹದ ಕಲ್ಮಶಗಳನ್ನ ತೆಗಿಲಿಕ್ಕೆ ಒಂದು ಚಿಕ್ಕ ಚಿಕಿತ್ಸೆಯನ್ನು ಹೇಳ್ತೀನಿ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮುಖದ ಸೌಂದರ್ಯವರ್ಧನೆ ಆಗುತ್ತೆ ಮತ್ತು ಮುಖದಲ್ಲಿ ಕಳೆ ಹೆಚ್ಚಾಗುತ್ತೆ, ಒಂದು ಶೈನ್ ಇರುತ್ತೆ, ಬಾಡಿನಲ್ಲಿ ಆ್ಯಕ್ಟಿವಿಟಿ ಇರುತ್ತೆ. ಹಾಗಾಗ್ಬಿಟ್ಟು ಇದನ್ನು ಒಂದು ಮಾಡ್ಕೋಬೋದು. ಏನು ಅಂತಂದರೆ 2 ರಿಂದ 3 ದಿನ ಚೆನ್ನಾಗಿ ತಲೆಯಿಂದ ಕಾಲಿನವರೆಗೂ ಎಣ್ಣೆ ಹಚ್ಚಿ ಬಿಸಿ ನೀರಿನ ಸ್ನಾನ ಮಾಡೋದು. ಮತ್ತು ನಮ್ಮ ಆಯುರ್ವೇದ ವೈದ್ಯರ ಹತ್ರ ಮೆಡಿಕೇಟೆಡ್ ಘೃತ ಅಂದರೆ ಔಷಧೀಯ ಘೃತಗಳು ಸಿಗುತ್ತೆ. ಅದನ್ನು 30 ರಿಂದ 45 ml ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಅದನ್ನು ಆ ಘೃತವನ್ನು ತಗೊಳ್ಳೋದು ಮತ್ತು 1 ಲೀಟರ್ ನೀರು ಕುಡಿಯೋದು. ಅದಾದ ನಂತರ ನೆಕ್ಸ್ಟ್ ಮೀಲ್ಗೆ ಮುಂಚೆ ಆ ಘೃತ ಪೂರ್ತಿ ಜೀರ್ಣ ಆದ ನಂತರ ನಾವು ಊಟವನ್ನು ಸೇವನೆ ಮಾಡಬೇಕು. ಒಂದೇ ಮೀಲ್ ಮಾಡಬೇಕು.
ಇದು ಮಾಡೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಸೇರಿರೋ ಎಲ್ಲ ಕಲ್ಮಶಗಳು ಒಂದು ರೀತಿ ಒಂದು ಕಡೆ ಬರುತ್ತೆ. ಮತ್ತು ನಮ್ಮ ಆಯುರ್ವೇದ ವೈದ್ಯರ ಹತ್ರ ವಿರೇಚನಕ್ಕೆ ದ್ರವ್ಯ ಬೇಕು ಅಂತ ಕೇಳಿದ್ರೆ, ಅಂದರೆ ಲೂಸ್ ಮೋಷನ್ ಆಗಲಿದ್ದಕ್ಕೆ ಮೆಡಿಸಿನ್ ಕೊಡ್ತಾರೆ. ಅದನ್ನು ಒಂದು ದಿನ ನೀವು ತಗೊಂಡಾಗ ಏನಾಗುತ್ತೆ, ದೇಹದಲ್ಲಿರೋ ಕಲ್ಮಶಗಳೆಲ್ಲನೂ ಒಂದು ಕಡೆ ಸೇರಿ ಅದು ಹೊರಗಡೆ ಬರುತ್ತೆ. ಇದು ಮಾಡಿದ 2-3 ದಿನ ಏನು ಮಾಡಬೇಕು, ಸ್ವಲ್ಪ ಹಗುರವಾದ ಊಟ ಮಾಡಬೇಕು. ಇದು ಮಾಡಿದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಹೆಚ್ಚಾಗಿ ನಿಂತಿರೋ ನೀರು ಅಥವಾ ಟಾಕ್ಸಿನ್ಸ್ ಹೊರಗಡೆ ಹೋಗೋದ್ರಿಂದ ನಿಮಗೆ ದೇಹ ಚಟುವಟಿಕೆಯಿಂದ ಕೂಡುತ್ತೆ ಮತ್ತು ನಿಮ್ಮ ದೇಹದ ಸೌಂದರ್ಯ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ಕಿನ್ನಲ್ಲಿ ಏನಾದರೂ ಅಕಸ್ಮಾತ್ ಬ್ಲೆಮಿಷಸ್ಸು ಈ ಥರ ಇದ್ದರೆ, ಪಫಿನೆಸ್ ಇದೆ ಮುಖದಲ್ಲಿ, ಅದೆಲ್ಲನೂ ಕಡಿಮೆ ಆಗುತ್ತೆ. ಈ ಸೀಸನ್ಗೆ ಇದು ಸೂಕ್ತವಾದ ಡಿಟಾಕ್ಸಿಫಿಕೇಷನ್ ಚಿಕಿತ್ಸೆ. ಶ್ರಾವಣ ಮಾಸಕ್ಕೆ ಮುಂಚೆ, ಈ ಆಷಾಢ ಮಾಸದ ಕೊನೆ ಭಾಗದಲ್ಲಿ ನೀವು ಇದನ್ನು ಮಾಡಿಕೊಂಡಾಗ ಏನಾಗುತ್ತೆ, ನಿಮ್ಮ ಶ್ರಾವಣ ಮಾಸದ ಎಲ್ಲ ಚಟುವಟಿಕೆಗಳು ನಿಮಗೆ ಹಗುರವಾಗಿರುತ್ತೆ ಮೈ. ಆವಾಗ ನೀವು ಇನ್ನು ಆರಾಮಾಗಿ ಹುರುಪಿನಿಂದ ನಿಮ್ಮೆಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಮತ್ತು ನೀವು ಚೆನ್ನಾಗೂ ಕಾಣಿಸ್ತೀರ ಇದರಿಂದ. ಇದರ ಜೊತೆಗೆ ನಮ್ಮ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಲಾವಣ್ಯ ಹೆಚ್ಚಾಗುವಂಥದ್ದು, ಮುಖದಲ್ಲಿ ಕಳೆ ಹೆಚ್ಚಾಗುವಂಥ ಕೆಲವು ಲೇಪಗಳು, ಮುಖಲೇಪಗಳು, ಈ ಥರದ್ದೆಲ್ಲನೂ ಸಿಗುತ್ತೆ. ಅದನ್ನು ನಿಯಮಿತವಾಗಿ ಇದರ ಜೊತೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಮುಖದ ಸೌಂದರ್ಯ, ಸ್ಕಿನ್ನ ಸೌಂದರ್ಯ ಹೆಚ್ಚಾಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ. ಮತ್ತು ಈ ಸೀಸನ್ನಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳಿರೋದು, ಇದು ಎಲ್ಲ ವಯೋಮಾನದವರೆಗೂ, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಅಳವಡಿಸುತ್ತೆ. ಇದು ಋತುಚರ್ಯದ ಒಂದು ಭಾಗ, ಆಯುರ್ವೇದದ ಋತುಚರ್ಯದ ಒಂದು ಭಾಗ. ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆಯುರ್ಸಿದ್ಧಿಯನ್ನು ಸಂಪರ್ಕಿಸಿ. ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾನು ವರ್ಷ ಋತು ಬಗ್ಗೆ, ಶರತ್ ಋತು ಬಗ್ಗೆ ಮತ್ತು ವಸಂತ ಋತು ಬಗ್ಗೆ, ಉಗಾದಿ ಚರ್ಯದಲ್ಲಿ ಎಲ್ಲ ಹೇಳಿದ್ದೀವಿ. ಇದನ್ನೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಅದರದ್ದೆಲ್ಲ ರೆಫರೆನ್ಸಸ್ ತೊಗೊಳ್ಬೋದು ನೀವು. ಥ್ಯಾಂಕ್ ಯು.